ವೀಕ್ಷಕರೇ, ಬಾಣಾಮತಿ ತಂತ್ರಕ್ಕೆ ಪರಿಹಾರ ತಿಳ್ಕೊಳ್ಳೋಣ. ಬಾಣಾಮತಿ ತಂತ್ರ ಇದೊಂದು ಭೂತ ಶಕ್ತಿ. ಈ ಪ್ರಯೋಗಕ್ಕೆ ಒಳಗಾದವರ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳ ಮೂಳೆಗಳು ಬಂದು ಬೀಳ್ತಾ ಇರ್ತವೆ. ಉಲ್ಲೇಖ ಇದೆ ತಂತ್ರಗಳಲ್ಲಿ. ಪಕ್ಷಿಗಳು ಮನೆ ಹತ್ರ ಬಂದು ಸತ್ತು ಹೋಗೋದು, ಹಾಗೆಯೇ ಕೂಡ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿಯ ಜ್ವಾಲೆಗಳು ಕಾಣುವುದು, ಯಾರೋ ಅಂತರ್ಪಿಚಾಚಿಯಾಗಿ ಓಡಾಡಿದ ಹಾಗೆ ಮನೆಯಲ್ಲಿ ಭಾಸವಾಗುವುದು, ದೇಹದಲ್ಲಿರುವಂಥ ಕೂದಲುಗಳು ಉದುರುವುದು. ನೀವು ಅನಾರೋಗ್ಯದವರೇ ಅಲ್ಲ, ಆರೋಗ್ಯವಂತರಾಗಿದ್ದರೂ ಕೂಡ ತಲೆಯ ಕೂದಲುಗಳು ಉದುರು ಬೀಳುವಂಥದ್ದು, ದೇಹದಲ್ಲಿರುವಂಥ ಕೂದಲುಗಳು ಉದುರುತ್ತಾ ಇರೋದು, ಕಣ್ಣಿನ ರೆಪ್ಪೆಯ ಕೂದಲುಗಳು ಉದುರೋದೇ ಇಲ್ಲ. ಸಹಜವಾಗಿ ಕಣ್ಣಿನ ರೆಪ್ಪೆಯ ಮೇಲಿನ ಕೂದಲುಗಳು ಉದುರುವುದು, ಮನೆಯ ಮೇಲೆ ವಿಚಿತ್ರವಾದ ಕಿರಿಚಾಟ ಕೇಳುವುದು, ಹಾಗೆ ಮನೆಯಲ್ಲಿರುವಂಥ ವಸ್ತುಗಳು ಮಾಯವಾಗುವುದು. ಕಳ್ಳರು ಬರಲ್ಲ, ಮನೆಯಲ್ಲಿರುವಂಥ ಸದಸ್ಯರೇ ಮನೆಯಲ್ಲಿ ಇರ್ತೀರ, ಮನೆಯಲ್ಲಿರುವಂಥ ಜನ ಹೊರಗೂ ಕೂಡ ಹೋಗೋದಿಲ್ಲ. ಆದರೆ ಮನೆಯಲ್ಲಿರುವಂತಹ ಚಿನ್ನಾಭರಣಗಳು ಇದ್ದಕ್ಕಿದ್ದಂಗೆ ಒಡವೆಗಳು ಮಾಯವಾಗಿಬಿಡ್ತವೆ ಅಥವಾ ಕಳೆದು ಹೋಗಿಬಿಡ್ತವೆ. ನಿಮಗೆ ಆಶ್ಚರ್ಯ ಆಗ್ತದೆ. ಅದೆಲ್ಲ ಬಾಣಾಮತಿಗಳ ಪ್ರಯೋಗಕ್ಕೆ ಒಳಗಾದವರ ಅನುಭವ ನೀವು ಕೇಳಿ ತಿಳ್ಕೋಬೋದು. ಬಾಣಾಮತಿ ಪ್ರಯೋಗ ಇದೊಂದು ಭೂತಶಕ್ತಿ. ಇಂಥ ಭೂತಶಕ್ತಿಗೆ ಪರಿಹಾರ ಮಂತ್ರಗಳ ಸಾಧನದಿಂದ ಸಾಧ್ಯತೆ ಇದೆ. 108 ಬಾರಿ ಒಂದು ಮಂತ್ರ ನೀವು ಜಪಿಸಬೇಕು. ಆದರೆ ಬಾಣಾಮತಿ ಪ್ರಯೋಗಕ್ಕೆ ಒಳಗಾದವರ ಮನೆಯಲ್ಲಿ ಈ ತಂತ್ರ ಮಾಡಿಕೊಳ್ಳಿ. ಏನಿಲ್ಲ, ಒಣಗಿದ ಹಸುವಿನ ಸಗಣಿಯನ್ನು ತೆಗೆದುಕೊಂಡು ಬನ್ನಿ. ಒಣಗಿರಬೇಕು. ಒಣಗಿರುವಂಥ ಹಸುವಿನ ಸಗಣಿಯನ್ನು ತಂದು ನೀವು ಭಾನುವಾರದ ದಿನ ಅಥವಾ ಗುರುವಾರದ ಸಮಯದಲ್ಲಿ ತೆಗೆದುಕೊಂಡು ಬನ್ನಿ. ತುಪ್ಪದ ಸಹಾಯದಿಂದ ಮನೆಯ ಮಧ್ಯಭಾಗದಲ್ಲಿ ಆ ಸಗಣಿ ಮೇಲೆ ತುಪ್ಪ ಹಾಕಿ ನೀವು ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಆ ಸಗಣಿ ಸುಡ್ತಿರಬೇಕಾದ್ರೆ ಒಂದು ಮಂತ್ರ ನೀವು ಜಪಿಸಬೇಕಾಗ್ತದೆ. ಆ ಬಾಣಾಮತಿ ಉಚ್ಚಾಟನ ಮಂತ್ರ ಇದು. ಓಂ ನಮೋ ಭಗವತೆ ಮಂತ್ರ ಸ್ವರೂಪಿಣಿ ತಂತ್ರಕಾಳಿ ನಮೋ ನಾರಾಯಣಿ ಮಹಾಮಾಯೆ ಭೂತ ಭೈರವಿ ನಮೋ ಭದ್ರಕಾಳಿ ಹೂಂ ಪಟ್ ಸ್ವಾಹ. ಇಷ್ಟೇ ವೀಕ್ಷಕರೇ. ಓಂ ನಮೋ ಭಗವತೆ ಮಂತ್ರ ಸ್ವರೂಪಿಣಿ ತಂತ್ರಕಾಳಿ ನಮೋ ಲಕ್ಷ್ಮೀನಾರಾಯಣಿ ಮಹಾಮಾಯೆ ಭೂತ ಭೈರವಿ ನಮೋ ಭದ್ರಕಾಳಿ ಹೂಂ ಪಟ್ ಸ್ವಾಹ ಎಂದು ಪಠಿಸಿ ಆ ಬೂದಿಯಾದ ಸಗಣಿಯ ಭಸ್ಮವನ್ನು ನೀವು ಸ್ನಾನ ಮಾಡುವಂತಹ ಅಥವಾ ಬಾಣಾಮತಿ ತಾಕಿರುವಂತಹ ವ್ಯಕ್ತಿ ಸ್ನಾನ ಮಾಡುವಂತಹ ಜಾಗದಲ್ಲಿ ಅಥವಾ ಬಕೆಟ್ನಲ್ಲಿ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿಸಿದರೆ ಆ ಮನೆಯಲ್ಲಿ ಬಾಣಾಮತಿ ಪ್ರಯೋಗ ಉಚ್ಚಾಟನೆ ಆಗ್ತದೆ. ಅಥವಾ ಒಂದು ಜಗ್ಗಿನಲ್ಲಿ ನೀರಿನಲ್ಲಿ ಆ ಭಸ್ಮಗಳನ್ನು ಹಾಕಿ